ಈ ವಿಡಿಯೋದಲ್ಲಿ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಹಂತದ ಮಕ್ಕಳ ಗಣಿತ ಸ್ಪರ್ಧೆ 2025-26 ತರಗತಿ 4ನೇ ತರಗತಿ ಈ ಪ್ರಶ್ನೆ ಪತ್ರಿಕೆ ವಿವರವಾಗಿ ನೋಡೋಣ. ಇದು ಗಣಿತ ಕಲಿಕಾ ಆಂದೋಲನ ಪರೀಕ್ಷೆ. ಇದನ್ನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾಡ್ತಾರ. ಇದರಲ್ಲಿ ಪ್ರಥಮ ಬಂದವರಿಗೆ, ದ್ವಿತೀಯ ಮತ್ತು ತೃತೀಯ ಬಂದವರಿಗೆ ಬಹುಮಾನಗಳನ್ನ ಕೊಡ್ತಾರ. ಇದನ್ನ ನಡೆಸ್ತಾ ಇರೋರು ಅಕ್ಷರ ಫೌಂಡೇಶನ್ ದವರು. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲಾ ಹಳ್ಳಿಯಲ್ಲಿಯೂ ನಡೆಸ್ತಾರೆ ಇದನ್ನ. ಇಲ್ಲಿ ನೀವು ಮಾಡ್ಬೇಕಾಗಿರೋದು ವಿದ್ಯಾರ್ಥಿ ಹೆಸರು ಹಾಕ್ರಿ, ಲಿಂಗ, ಗಂಡು ಇದ್ರೆ ಗಂಡು, ಹೆಣ್ಣು ಇದ್ರೆ ಹೆಣ್ಣು, ತಂದೆ ಅಥವಾ ತಾಯಿ ಹೆಸರು ಹಾಕ್ರಿ, ದಿನಾಂಕ ಹಾಕಿ, ನಿಮ್ಮ ಶಾಲೆ ಹೆಸರು ಹಾಕಿ, ಗ್ರಾಮ ಪಂಚಾಯತಿ ಹೆಸರು, ನಿಮ್ಮ ಗ್ರಾಮ ಯಾವ ಪಂಚಾಯತಿ ಮಟ್ಟಕ್ಕೆ ಬರುತ್ತಾ ಅದನ್ನ ಹಾಕಿ, ನೆಕ್ಸ್ಟ್ ಕ್ಲಸ್ಟರ್, ತಾಲೂಕ್ ಹಾಕಿ, ಜಿಲ್ಲಾ ಹಾಕಿ. ಇದು ಒಟ್ಟು 20 ಅಂಕಗಳಿಗೆ ಇರುತ್ತಾ. ಈ ಭಾಗಗಳನ್ನ ನೀವೇನು ಬರೆಯೋದು ಬೇಡ. ಇಲ್ಲೇ ಸರಿ ತಪ್ಪು ಅಂದ್ರ ಮಾರ್ಕ್ಸ್ ಅನ್ನ ಹಾಕ್ತಾರ. ಇಷ್ಟ್ರೊಳಗೆ ನೀವು ಬರಿಬೇಕು. ಸೂಚನೆ ನೋಡ್ರಿ, ಎಲ್ಲಾ ಪ್ರಶ್ನೆಗಳನ್ನ ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಉತ್ತರಿಸಿ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಸರಿಯಾದ ಒಂದು ಉತ್ತರಕ್ಕೆ ಮಾತ್ರ ಸರಿ ಗುರುತು ಹಾಕಿರಿ ಅಂತ ಹೇಳ್ಯಾರ. ಪ್ರಶ್ನೆ ನೋಡೋಣ. 400 ನೂರುಗಳು, 4 ಹತ್ತುಗಳು ಮತ್ತು 5 ಬಿಡಿಗಳು ಸೇರಿ ಉಂಟಾಗುವ ಸಂಖ್ಯೆ. 4 ನೂರುಗಳು ಅಂದ್ರ 400, 4 ಹತ್ತುಗಳು ಅಂದ್ರ 40, 5 ಬಿಡಿಗಳು ಅಂದ್ರ 5. ಈ ತರ ಆ ಸ್ಥಾನಕ್ಕೆ ಅನುಗುಣವಾಗಿ ಬರ್ಕೋಬೇಕು. ಕೂಡಿಸ್ಬಿಡ್ರಿ. 5, 4, 445. ಉತ್ತರ ಆಪ್ಷನ್ ಬಿ. 276ರಲ್ಲಿ 2ರ ಸ್ಥಾನ ಬೆಲೆ ನೋಡ್ರಿ 200 ಎಲ್ಲಿದೆ? ಆಪ್ಷನ್ ಎ ದೊಳಗಿದೆ. ಕೊಟ್ಟಿರುವ ಆಟಿಕೆಗಳಲ್ಲಿ ಕಡಿಮೆ ಬೆಲೆಯ ಆಟಿಕೆ ಯಾವುದು? ರೂಪಾಯಿ 850, ರೂಪಾಯಿ 450, ರೂಪಾಯಿ 540, ರೂಪಾಯಿ 320. ಅಂದ್ರ ಇದು ಸೈಕಲ್ ಎಲ್ಲಿದೆ? ಸಿ 320 ಕಡಿಮೆ ಬೆಲೆ. 829ರ ಮುಂದಿನ ಸಂಖ್ಯೆ, ಅದಕ್ಕೂ ಮುಂದಿನ ಸಂಖ್ಯೆ ಬೇಕಂದ್ರ +1 ಮಾಡ್ಬೇಕು, ಹಿಂದಿನ ಸಂಖ್ಯೆ ಬೇಕಂದ್ರ -1 ಅನ್ನ ಮಾಡ್ಬೇಕು. +1 ಒಂದನ್ನ ಕೂಡಿಸ್ಬೇಕು, ಮುಂದಿನ ಸಂಖ್ಯೆ ಬೇಕಂದ್ರ, ಹಿಂದಿನ ಸಂಖ್ಯೆ ಬೇಕಂದ್ರ ಒಂದನ್ನ ಕಳಿಬೇಕು ಅಂತ. ಈಗ ಇದಕ್ಕೆ ಒಂದನ್ನು ಕೂಡಿಸಿದ್ರ 830 ಆಗುತ್ತ. 830 ಇಲ್ಲಿದೆ. 830. ನೆಕ್ಸ್ಟ್, ಈ ಪ್ರಾಣಿಗಳ ಎತ್ತರದ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳ್ಯಾರ. ನೋಡ್ರಿ, ಇಲ್ಲೇ ಎತ್ತರದ ಆಧಾರದ ಮೇಲೆ ಏರಿಕೆ ಕ್ರಮ ಅಂದ್ರ ಮೊದಲಿಗೆ ಚಿಕ್ಕದು, ದೊಡ್ಡದು, ದೊಡ್ಡದು, ದೊಡ್ಡದು ಈ ತರ ಬರೀಬೇಕು. ಇಲ್ಲಿ ಆನಂತರ ಬೆಕ್ಕು, ಆನಂತರ ನಾಯಿ, ನಂತರ ಬರುವುದು ಆನೆ. ಏರಿಕೆ ಕ್ರಮ ಅಂತಂದ್ರ ಈ ರೀತಿ ಏರ್ಕೋಂತ ಹೋಗುತ್ತ. ಹಿಂಗ ಇದನ್ನ ನೆನ್ಪಿಟ್ಕೊಳ್ಳಿ. ಅಂದ್ರ ನೀವು ಎಲ್ಲ ಪ್ರಶ್ನೆಯನ್ನು ಮಾಡ್ತೀರಿ. ಕೆಳಗಿನ ಚಿತ್ರ ನೋಡಿ ಕೂಡಿಸಿ. ನೋಡ್ರಿ, 2000 ಇದೆ. ಇದು 200 ನೋಟು. 2200 ಕೂಡಿಸಿದ್ರ 2200. 2200. 500, 525. ನೆಕ್ಸ್ಟ್ ಡ್ಯಾಶ್ ಕೊಟ್ಟು 388. ಖಾಲಿ ಜಾಗದಲ್ಲಿ ಬಳಸಬೇಕಾದ ಸರಿಯಾದ ಚಿಹ್ನೆ ಯಾವುದು? 525 ಅದಕ್ಕ 388 ಕೂಡಿಸಿದ್ರೆ ಎಷ್ಟು ಬರುತ್ತಾ ನೋಡ್ರಿ. 5 8 13, 13ಕ್ಕ 3 ಕೈಲವಂತು 1, 2 8 10, 10 1 11, 11ಕ್ಕೆ 1 ಕೈಲವಂತು 1, 5 3 8 8 1 9, 913. ಅಂದ್ರೆ ಇಲ್ಲಿ ಏನ್ ಬರ್ಬೇಕು? ಪ್ಲಸ್ ಚಿಹ್ನೆ ಬರ್ಬೇಕು. ಪ್ಲಸ್ ಚಿಹ್ನೆ ಏದೊಳಗಿದೆ. ಇದಕ್ಕ ಸಂಕಲನ ಮಾಡಿ ಅಂತ ಹೇಳ್ಯಾರ ನೋಡಿ. 8 5 13, 13ಕ್ಕ 3 ಕೈಲವಂತು 1,
7 6 13 13 1 14 14 4 ಕೈಲ ಬಂತು 1 3 2 5 5 1 6 6ಕ್ಕ 6 ಇಲ್ಲಿ ಏನಿಲ್ಲ ಇಲ್ಲಿ 0 ಇರುತ್ತಾವ 0 ಬರ್ಕೊಂಡು 6ಕ್ಕ 6 6643 ಉತ್ತರ ಬರುತ್ತೆ. ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಚಿತ್ರ ನೋಡಿ ಕಳೆಯಿರಿ ಅಂತ ಹೇಳಾರ ನೋಡ್ರಿ. ಇದು ಬಿಡಿಗಳು, ಇವು ಹತ್ತುಗಳು, ಇದು 100, ಇಲ್ಲಿ 778 ಕೊಟ್ರ ಸರಿನಾ. ಹತ್ತುಗಳು 2 ಅದಾವು, ಬಿಡಿಗಳು 4 ಅದಾವು, 100 ಒಂದಿದೆ. 100 120 124 778ರಲ್ಲಿ 124 ಕಳಿಬೇಕೀಗ. 8ರೊಳಗ 4 ಹೋದ್ರ 4, 7ರೊಳಗ 2 ಹೋದ್ರ 5, 7ರೊಳಗ 1 ಹೋದ್ರ 6, 654. ಎಷ್ಟು ಸಿಂಪಲ್ ಇದೆ. ನೆಕ್ಸ್ಟ್ 412 480ರಿಂದ ಕಳೆದಾಗ ಸಿಗುವ ಸಂಖ್ಯೆ ನೋಡ್ರಿ. 480ರಲ್ಲಿ 412 ಕಳಿಬೇಕು. 0 ಒಳಗ 2 ಹೋಗಕ್ಕಾಗಲ್ಲ, ಪಕ್ಕದ ಮನೆ ದಶಕ ತಗೊಳ್ರಿ. 10ರಲ್ಲಿ 2 ಹೋದ್ರ 8, ಕೈಲ ಬಂತು 1, 8ರೊಳಗ 2 ಹೋದ್ರ 6, 4ರೊಳಗ 4 ಹೋದ್ರ 0, 68 ಡಿ ದಲ್ಲಿದೆ. ಗುಣಾಕಾರ ಮಾಡಿ 612 ಇಂಟು 4 ನೋಡಿ. 4 ಎಳ್ಳೆ 8, 4 ಒಂದ್ಲೆ 4, 4 6ಲೆ 24, 2448 ಉತ್ತರ ಬರುತ್ತೆ. ನೆಕ್ಸ್ಟ್ ಒಂದು ಮೈಸೂರು ಪಾಕ್ನ ಬೆಲೆ 8, ಆದರೆ 8 ಮೈಸೂರು ಪಾಕ್ಗಳ ಬೆಲೆ ಎಷ್ಟು? 8 8ಲೆ 64 ರೂಪಾಯಿ. ಸಿಂಪಲ್ ಇದೆ. ಈ ಕೆಳಗಿನ ಚಿತ್ರ ಯಾವ ಸಂಖ್ಯೆಯ ಗುಣಾಕಾರ ಮಗ್ಗಿಯ ಕೋಷ್ಟಕವನ್ನ ಸೂಚಿಸುತ್ತದೆ? ಮಗ್ಗಿಯ ಕೋಷ್ಟಕವನ್ನ ಸೂಚಿಸುತ್ತದೆ ಅಂತ ಹೇಳಾರ ನೋಡ್ರಿ. 2 3 3 3 6 6 ಇಲ್ಲಿ 6 ಪ್ಲಸ್ 6 12 ಆಯ್ತು. 6 12 ಇಲ್ಲೇ 18 ಆಯ್ತು. ಇಲ್ಲಿ ನೋಡ್ರಿ 24 ಅದಾವು. 6 1 6 6 2 6 18 6 4 24. ಯಾವುದ್ರ ಮಗ್ಗಿ? ಕೆಳಗ ಆಪ್ಷನ್ ಐತಿ 6ರ ಮಗ್ಗಿ. ಭಾಗಾಕಾರ ಮಾಡಿ 5ರಿಂದ 35 ಭಾಗಿಸಿ ಅಂತ ಹೇಳ್ಯಾರ. 5 7 35 ನೋಡ್ರಿ. 5ರೊಳಗ 5 0, 3ರೊಳಗ 3 ಹೋದ್ರ 0. 15ನೇ ಲೆಕ್ಕ. ಕೆಳಗಿನ ಚಿತ್ರ ಗಮನಿಸಿ. ಬಣ್ಣ ಹಾಕಿರುವ ಭಾಗವನ್ನ ಭಿನ್ನ ರಾಶಿಯಲ್ಲಿ ಬರೆಯಿರಿ. ಒಟ್ಟು ಭಾಗಗಳನ್ನ ನೋಡ್ಬೇಕು, ಬಣ್ಣ ಹಾಕಿರುವ ಭಾಗವನ್ನ ನೋಡ್ಬೇಕು. 1 2 3 4 5 6 7 8 ಒಟ್ಟು ಭಾಗಗಳು 8. ಬಣ್ಣ ಹಾಕಿರೋದಕ್ಕೆ 5ಕ್ಕ 8ನೇ 5 ಭಿನ್ನ ರಾಶಿಯಲ್ಲಿ. 1 ಲೀಟರ್ ನೀರಿನ ಬಾಟಲಿಯನ್ನ ಪೂರ್ಣ ತುಂಬಿಸಲು 250 ಮಿಲಿಲೀಟರ್ ಬಾಟಲಿಯಿಂದ ಎಷ್ಟು ಬಾರಿ ತುಂಬಿಸಬೇಕು? 4 ಬಾರಿ. 250 250 ನೋಡ್ರಿ. 250 250 500 ಆಯ್ತು. 750 1000 ಈ ತರ. ಈ ಕ್ಯಾಲೆಂಡರ್ ನಲ್ಲಿರುವ ತಿಂಗಳು 28 ಐತಿ, 31 ಐತಿ. ಇಲ್ಲೇ 28 ಐತಿ, 31 ಐತಿ ನೋಡ್ರಿ. ಇಲ್ಲೇ ಮಾರ್ಚ್ ಕೊಟ್ಟಿಲ್ಲ, ಮುಂದಿನ ತಿಂಗಳು ಮಾರ್ಚ್ ಅಂತ ಅನ್ಕೊಳ್ಳಿ. ಇಲ್ಲಿ 28 ಕೊಟ್ರಿಲ್ಲ, ಅದಕ್ಕೆ ಫೆಬ್ರವರಿ ಒಳಗೆ 28 ಇರುತ್ತ. ಫೆಬ್ರವರಿಯನ್ನ ಗುರುತಿಸ್ತೀರಿ ನೀವು. ಆಟಿಕೆ ಅಂಗಡಿಯೊಂದರಲ್ಲಿ ಲಭ್ಯವಿರುವ ಗೊಂಬೆಗಳ ಸಂಖ್ಯೆಯನ್ನ ಗುರುತಿಸಿ ನೋಡ್ರಿ. 1 2 3 4 5 6 7 8 9 ಇಲ್ಲೇ 9 ಅದಾವು. 9 ಇಲ್ಲೇ ಐತಿ. ಇದು ಒಂದ್ ಸರಿ ಆಯ್ತು. ನೆಕ್ಸ್ಟ್ 5 1 5 5 2 10 5 3 15 ಇದು ಸರಿ ಆಯ್ತು. ಅಂದ್ರ ಡಿ ಉತ್ತರ. ಬಿಟ್ಟಿರುವ ಜಾಗದಲ್ಲಿ ಬರಬೇಕಾದ ಆಕೃತಿ ಯಾವುದು ನೋಡ್ರಿ. ಇಲ್ಲೇ
ವರ್ಗ ಇದೆ, ವೃತ್ತ ಇದೆ, ತ್ರಿಭುಜ ಇದೆ. ನೆಕ್ಸ್ಟ್ ವರ್ಗ, ವೃತ್ತ, ತ್ರಿಭುಜ. ಇಲ್ಲೇನ್ ಬರ್ಬೇಕು? ವೃತ್ತ ಬರ್ಬೇಕು. ವರ್ಗ, ವೃತ್ತ, ತ್ರಿಭುಜ ಅಂದ್ರ ವೃತ್ತ ಬರ್ಬೇಕು. ಇಂದು ಜನವರಿ 14. ರಹೀಂನ ಜನ್ಮದಿನವು 6 ದಿನಗಳ ನಂತರ ಇದ್ದರೆ 20ನೇ ತಾರೀಕಿಗೆ ಐತಿ. 6 ದಿನ. ಅವನ ಜನ್ಮ ದಿನಾಂಕವು ಡ್ಯಾಶ್ ರಂದು ಆಗುತ್ತದೆ. ಜನವರಿ 20ರಂದು ಆಗುತ್ತದೆ. 6 ದಿನಗಳ ನಂತರ. ಸಿಂಪಲ್. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತೀನಿ. ಇದೇ ರೀತಿ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಒತ್ತಿರಿ. ಈ ಚಾನಲ್ ಅನ್ನ ನೀವು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.